ಪ್ರತಿದಿನ ಕಳೆಯುತ್ತಾ ಹೋದಂತೆ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ಪದೇ ಪದೇ ದೇಶದ ಜನರಿಗೆ ಎಚ್ಚರಿಕೆಯನ್ನು ನೀಡ್ತಾನೇ ಇದ್ದಾರೆ. ವಿಪತ್ತುಗಳ ದಶಕ. ಜಗತ್ತು ಮೊದಲು ಕೋವಿಡ್, ನಂತರ ರಷ್ಯಾ ಯುಕ್ರೇನ್ ಮಧ್ಯಪ್ರಾಚ್ಯದ ಯುದ್ಧಗಳ ಸರಣಿ ಬಿಕ್ಕಟ್ಟನ್ನು ಎದುರಿಸ್ತಾ ಇದೆ. ಇದು ಜಗತ್ತಿನ ಪಾಲಿಗೆ ವಿಪತ್ತುಗಳ ದಶಕವಾಗಿ ಬದಲಾಗ್ತಾ ಇದೆ ಅಂತ ಪ್ರಧಾನಿ ಮೋದಿ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಅಂತಂದರೆ 10 ವರ್ಷಗಳಲ್ಲಿ ಜಗತ್ತು ಭಾರಿ ಜರ್ಜರಿತವಾಗಿದೆ, ಯುದ್ಧವನ್ನು ಕಂಡಿದೆ, ಕೋವಿಡನ್ನು ಕಂಡಿದೆ. ವಿಪತ್ತು ಅಂತಂದರೆ ಈ ಒಂದು ದಶಕ ಸಮಸ್ಯೆಗಳ ದಶಕ ಆಗಿದೆ ಅಂತ ಪ್ರಧಾನಿ ಮೋದಿ ಅವರು ಹೇಳ್ತಾ ಇದ್ದಾರೆ. ಮರಳಿ ಬರಲಿದೆಯೇ ಬೃಹತ್ ಬಡತನ. ಯುದ್ಧದ ಕಾರಣದಿಂದಾಗಿ ಜಾಗತಿಕ ಪೂರೈಕೆ ಸರಪಳಿ ಅಂತಂದರೆ ಗ್ಲೋಬಲ್ ಸಪ್ಲೈ ಚೈನ್ ಕಳಚಿ ಬಿದ್ದಿದೆ. ಪರಿಸ್ಥಿತಿ ಹೀಗೆಯೇ ಮುಂದುವರೆದರೆ ಕಳೆದ ಕೆಲವು ದಶಕಗಳಲ್ಲಿ ಜಗತ್ತು ಸಾಧಿಸಿದ ಅಭಿವೃದ್ಧಿ ಶೂನ್ಯವಾಗಿ ಕೋಟ್ಯಾಂತರ ಜನರು ಮತ್ತೆ ಬಡತನ ರೇಖೆಗಿಂತ ಕೆಳಗೆ ಅಂತಂದರೆ ಪಾವರ್ಟಿ ಲೈನ್ನಿಂದ ಕೆಳಗೆ ತಳ್ಳಲ್ಪಡಲಿದ್ದಾರೆ ಅಂತ ಮೋದಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಹಾಗಾದರೆ ಪರ್ಯಾಯ ಮಾರ್ಗ ಏನು? ಇಂತಹ ಅನಿಶ್ಚಿತತೆಯ ಸಮಯದಲ್ಲಿ ಭಾರತ ಮತ್ತು ನೆದರ್ಲ್ಯಾಂಡ್ ಸೇರಿ ಹೆಚ್ಚು ನಂಬಿಕಸ್ಥ ಮತ್ತು ಪಾರದರ್ಶಕ ಪೂರೈಕೆ ಸರಪಳಿಯನ್ನು ಸೃಷ್ಟಿಸಲು ಮುಂದಾಗಿದೆ ಅಂತ ಮೋದಿ ಹೇಳ್ತಾರೆ. ಇನ್ನು ಕರ್ನಾಟಕದಲ್ಲೂ ಕೂಡ ಇಂಧನ ಬಿಕ್ಕಟ್ಟು ಏನು ದೊಡ್ಡ ಸಮಸ್ಯೆ ಆಗಿಲ್ಲ ಅಂತ ಅಂದ್ಕೊಳ್ಬೇಡಿ. ಬೆಂಗಳೂರು ಸೇರಿದಂತೆ ಹಲವು ಕಡೆಗಳಲ್ಲಿ ಪೆಟ್ರೋಲ್ ಬಂಕ್ಗಳನ್ನು ಕ್ಲೋಸ್ ಮಾಡಲಾಗಿದೆ. ಇಂಧನ ಖಾಲಿಯಾಗಿ ನೋ ಸ್ಟಾಕ್ ಅಂತ ಬೋರ್ಡ್ಗಳನ್ನು ಹಾಕಲಾಗ್ತಾ ಇದೆ. ಆಯಿಲ್ ಕಂಪನಿಗಳಿಂದ ಲಿಮಿಟೆಡ್ ಸ್ಟಾಕ್ ಮಾತ್ರ ಪೂರೈಕೆ ಆಗ್ತಾ ಇದ್ದು, ಅದರಲ್ಲೂ ಪೆಟ್ರೋಲ್ ಸರಬರಾಜು ತೀರಾ ಕಡಿಮೆ ಆಗಿದೆ. ಡೀಸೆಲ್ ಅಭಾವ ಕೂಡ ಕಾಣಸಿಗ್ತಾ ಇದೆ. ಇನ್ನು ನಿಮ್ಮ ಪ್ರದೇಶಗಳಲ್ಲಿ ಯಾವ ರೀತಿ ಇದೆ? ಪೆಟ್ರೋಲ್ ಡೀಸೆಲ್ ಅವೈಲಬಲ್ ಇದೆಯಾ? ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ಆಗ್ತಾ ಇದ್ದಾರಾ? ಮತ್ತು ಇಂತಹ ಪರಿಸ್ಥಿತಿಯನ್ನು ಮೋದಿ ಎದುರಿಸುವಲ್ಲಿ ವಿಫಲ ಆಗಿದ್ದಾರೆ ಅಂತ ಅನಿಸುತ್ತಾ? ಅಥವಾ ಮೋದಿ ತೆಗೆದುಕೊಳ್ಳುತ್ತಾ ಇರೋ ನಿರ್ಧಾರಗಳ ಬಗ್ಗೆ ನಿಮಗೆ ಒಮ್ಮತ ಇದೆಯಾ? ಇದೆಲ್ಲದಕ್ಕೂ ಏನು ಹೇಳ್ತೀರಾ? ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮರೆಯದೇ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.